ಗೌರವಾನ್ವಿತ ಎಲ್ಲ ಮುಖಂಡರುಗಳೇ, ನನ್ನ ಒಟ್ಟಿಗೆ ಬಂದಿರತಕ್ಕಂಥ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂಥ ಮಹದೇವಪ್ಪನವರೇ, ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಶ್ರೀಮತಿ ಪಾರ್ವತವರ ಪತಿಯಾದಂಥ ಬ್ಲ್ಯಾಕ್ ಕಾರ್ಡ್ ಅಧ್ಯಕ್ಷರಾದಂಥ KV ನಾಗರಾಜ್ ಅವರೇ, ಗ್ರಾಮದ ಮುಖಂಡರಾದಂಥ ಹೆದ್ದಣ್ಣವರೇ, ಶ್ರೀನಿವಾಸ ನಾಯ್ಡುರವರೇ, ಮಂಜು ಆದಿಯಾಗಿ ಜನಾರ್ದನ್ ನಾಯ್ಡು ಆದಿಯಾಗಿ ನಮ್ಮ ಅಣ್ಣ ಸುಟ್ಟು ಮಾಡಿದವರು ನಾರಾಯಣಪ್ಪನವರು ಮಿಂಟೆ ನಾರಾಯಣಪ್ಪನವರ ಆದಿಯಾಗಿ ಯಜಮಾನರು ಮೋಟಪ್ಪನವರ ಆದಿಯಾಗಿ ಬಾಳೆಗೌಡರು ಏನ್ ಮಾಡ್ತಾರೆ, ಬಾಳೆಗೌಡರು ಇದ್ದಾರೆ, ಮಂಜು ಇದ್ದಾರೆ, ನಾಯ್ಡು ಮಂಜು ಇದ್ದಾರೆ, ಇನ್ನೊಂದು ಮಂಜು ಇದ್ದಾರೆ. ಆಮೇಲೆ ತಿಂಗಳಿಗೊಮ್ಮೆ ಆದ್ರೂ ಕೂಡ ನಿಮ್ಮ ಗ್ರಾಮದಲ್ಲಿ ಬರ್ತಾ ಇತ್ತು. ಆದರೆ ಈ ಕೋವಿಡ್ ಬಂದ ನಂತರ ನಾನು ಯಾವುದೇ ಮದುವೆ ಸಮಾರಂಭ ಸಾವಳಿಗೆ ಎಲ್ಲೂ ಕೂಡ ಹೋಗ್ತಾ ಇದ್ದೀನಿ. ನೀವು ದೇವಾಲಯಕ್ಕೆ ಬರಬೇಕು ಅಂದಾಗ ಕೂಡ ನಾನು ಯಾವಾಗ ಹೇಳಿದೆ, ಇಲ್ಲ ಎಲ್ಲೂ ಬರ್ತಾ ಇಲ್ಲ, ದಯಮಾಡಿ ಕ್ಷಮಿಸಿ ಅನ್ನೋ ಮಾತಲ್ಲಿ ಕೂಡ ನಾನು ಹೇಳಿದ್ದೆ. ಇವತ್ತು ನಾನು ಶಾಸಕನಾಗಿ ಸುಮಾರು 7-8 ವರ್ಷ ಆಯಿತು. 7-8 ವರ್ಷಗಳಿಂದ ಬಲಮಂದೆ ಗ್ರಾಮ ಹೇಗಿತ್ತು, ಏನೆಲ್ಲ ಸಮಸ್ಯೆಗಳಿದ್ದವು, ಎಷ್ಟು ಮಟ್ಟಿಗೆ ಅದು ಪರಿಹಾರ ಆಗಿದೆಯನ್ನ ನಾನು ಹೇಳೋ ಅಗತ್ಯ ಇಲ್ಲ, ತಮಗೆಲ್ಲ ಗೊತ್ತಿದೆ ಅಷ್ಟೇ. ಈ ಭಾಗ ಅಭಿವೃದ್ಧಿ ಆಗಬೇಕು ಅಂತೇಳಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಸ್ಟೆಲ್ ಮಾಡಿದೆ, ಮೊರಾರ್ಜಿ ದೇಸಾಯಿ ಅವರ ಹಾಸ್ಟೆಲ್ ಮಾಡಿದೆ. ಇವತ್ತು ದೊಡ್ಡಪರಾಂಡಳ್ಳಿ ಈ ಭಾಗವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ದೇವರಾಜ ಅರಸೂರವರ ಒಂದು ಹಾಸ್ಟೆಲ್ ಕೂಡ 20 ಕೋಟಿ ರೂಪಾಯಿ ಕೂಡ ಕಟ್ತಾ ಇದ್ದೀವಿ. ಅದರ ಒಂದು ವಾರದಲ್ಲಿ ಜೊತೆಗೆ ಇವತ್ತು ಯರಗೋಳ್ ಡ್ಯಾಮ್ ನೀವು ನೋಡಿದ್ದೀರಾ, ಬಹಳ ವರ್ಷಗಳಿಂದ ಅದು ನೆನೆಗುದಿ ಬಿದ್ದಿತ್ತು. ಅದಕ್ಕೆ ಸಿದ್ದರಾಮಣ್ಣ ಅಂತ ಕೈಕಾಲು ಹಿಡಿದು ಅದಕ್ಕೆ ಚಾಲನೆಯನ್ನು ಕೊಟ್ಟು ಹಣ ಬಿಡುಗಡೆ ಮಾಡಿಸಿ ಇವತ್ತು ಡ್ಯಾಮ್ ಕೆಲಸವನ್ನು ಕೂಡ 95 ಭಾಗ ಮುಗಿಸಿದ್ದೇವೆ. ಜೊತೆಗೆ ಜೊತೆಗೆ ಮುಖ್ಯವಾಗಿ ಹನುಮನಹಳ್ಳಿಯಿಂದ ಬೂದಿ ರಸ್ತೆ ವಿಚಾರವಾಗಿ ಬಹಳಷ್ಟು ವರ್ಷಗಳಿಂದ ಕೂಡ ನಾವು ಕಷ್ಟಪಡ್ತಾ ಇದ್ದೀವಿ. ನಾನು ಶಾಸಕರಾದ ಮೇಲೆ ಕನಂದಳ್ಳಿಯಿಂದ ಡಬಲ್ ರಸ್ತೆಯನ್ನು ಅಗಲೀಕರಣ ಮಾಡಿ ಸುಮಾರು 4 ಕಿಲೋಮೀಟರ್ ರಸ್ತೆಯನ್ನು ಅಗಲೀಕರಣ ಮಾಡಿ ಅಭಿವೃದ್ಧಿಪಡಿಸಿದೆ. ಈ ರಸ್ತೆಗೆ ಒಂದ್ಸರಿ ಡಾಂಬರೀಕರಣ ಮಾಡಿಸಿದೆ. 6 ಮೈಲಿಯಿಂದ ಬಲಮಂದೆ ಕ್ರಾಸ್ ತನಕ ಡಾಂಬರೀಕರಣ ಮಾಡಿಸಿದೆ. ಈಗ ನೋಡ್ಕೊಂಬಂದೆ ಎಲ್ಲ ಕಿತ್ತೋಗ್ತಾ ಇದೆ. ಕೆಲವು ರಸ್ತೆಗೆ ಅಷ್ಟೇನೆ ತಾರಸ್ತಿಗಳ ಬೊಮ್ಮ 2-3 ವರ್ಷ ಅಷ್ಟೇ ಬರೋದಿಲ್ಲ. ಅದು ಹೆವಿ ವೆಹಿಕಲ್ಸ್ ಬಂದರೆ ಈ ಮಳೆಗಡೆ ಹೊರಡಿದ್ರೆ ರಸ್ತೆ ಹೋಗ್ಬಿಡ್ತಾರೆ, ಬರೀ ಮರಳು 30-40 ಹಾಕೊಂಡ್ಬರ್ತಾರೆ, ತಡೀತವ. ಜೊತೆಗೆ ಮಹಾನುಭಾವ ರಸ್ತೆ ಬದಲು ಅಗಿತದೆ, ನೋಡ್ಕೊಂಬಂದ ನೀವೆಲ್ಲ ಗ್ರಾಮಸ್ಥರು ಓಡಾಡ್ತೀರ. ಸೌಜನ್ಯಕ್ಕಾದ್ರೂ ನಮ್ಮ ರಸ್ತೆ ಅಲ್ಲಪ್ಪ ಹಾಳಾಗ್ತಾ ಇದೆಯಲ್ಲ ಅಂತ ಮಾತು ಕೇಳ್ಬೋದಲ್ಲ ಯಾರಾದ್ರೂ ಕೂಡ. ಮೋರಿಗೆ ಹೋಗಿದ್ದಾನೆ ಇರಪ್ಪ ಒಂದು ನಿಮಿಷ ಆಮೇಲೆ ಮಾತಾಡಿ. ರಸ್ತೆ ಹಾನಾಗದಾಗ ಬೆಳೆ ಗುಂಡಿ ಬೀಳ್ತದೆ, ಬೀಳೋದು ನಾವೇ ಇಲ್ಲ. ಈ ಸರ್ಕಾರ ಗ್ರಾಂಟ್ ಕೊಡ್ತಾ ಇದೆಯಾ? ಆದರೂ ಕೂಡ ಬಲಮಂದೆ ಕ್ರಾಸಿಂದ ಕಣ್ಮಳೆ ತನಕ ಎಲ್ಲಿ ಬಂದು ಮಾಡಿಬಿಟ್ಟಿದ್ದೀವಿ ಅಲ್ಲಿವರೆಗೂ ಮಾಡಬೇಕು ಅಂತೇಳಿ 9 ಕೋಟಿ ರೂಪಾಯಿಗಳನ್ನು ಹಿಂದಿನ ಸರ್ಕಾರದಲ್ಲಿ ನಾನು ಮಂಜೂರು ಮಾಡಿಸಿದೆ. ಹಿಂಗೆಲ್ಲ ಆರ್ಡರ್ ಕಾಪಿ ನಾನು ಕೊಟ್ಟಿದ್ದೆ. ಜೊತೆಗೆ ಅಡಿಷನಲ್ ಆಗಿ ಇನ್ನೂ 2 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿದೆ. ಒಟ್ಟು 11 ಕೋಟಿ ರೂಪಾಯಿಗಳನ್ನು ಅಷ್ಟೇ ಮಂಜೂರು ಮಾಡಿಸಿದೆ. ನಮ್ಮ ದುರ್ದೈವ
ಸರ್ಕಾರ ಹೋದ್ಮೇಲೆ ಹೊಸ ಸರ್ಕಾರ ಈ ಎಲ್ಲ ಗ್ರಾಂಟ್ ವಿತರಣೆ ಮಾಡ್ಕೊಂಡ್ಬಿಡುತ್ತೆ, ಸ್ಟೇ ಕೊಟ್ಬಿಡುತ್ತೆ, ಮಾಡಬಾರ್ದು ಅಂತ. ಕಡೆಗೆ ಆ ಸ್ಟೇ ಕೊಟ್ಟ ಮೇಲೆ ನಾನು ಮತ್ತೆ ಅದನ್ನ ಅಪೆಂಡಿಕ್ಸ್ ಇಎಲ್ ಸೇರಿಸಿದೆ. ಇವತ್ತು ಅಪೆಂಡಿಕ್ಸ್ ಇಎಲ್ ಸೇರಿಸಿದಾಗ ಇವತ್ತು ಅಪೆಂಡಿಕ್ಸ್ ಇಎಲ್ ಇದೆ, ಅದೇನಾದರೂ ಮಾಡಿ ಅದು ಗ್ರಾಂಟ್ ರಿಗಡೆ ಮಾಡಿಸ್ತೀನಿ. ಈ ಮಧ್ಯೆ 2 ಕೋಟಿ ರೂಪಾಯಿಗಳನ್ನು ಅಡಿಸ್ದಲ್ಲ ಮಂಜೂರು ಮಾಡಿಸಿದ್ದೆ. ಆ ಹಣವನ್ನು ಕೂಡ ಇವತ್ತು ಟೆಂಡರ್ ಆಗಿದೆ, ಕಾಂಟ್ರಾಕ್ಟ್ ಆಗಿದ್ದಾರೆ. ಬಹುಶಃ ಬರೋವರ ಬಂದು ಆ 2 ಕಿಲೋಮೀಟರ್ ರಸ್ತೆಯನ್ನು ಪೂಜೆಯನ್ನು ಮಾಡ್ತೀವಿ. 2 ಕೋಟಿಗೆ ಸದ್ಯಕ್ಕೆ ಪೂಜೆ ಮಾಡ್ತೀವಿ. ತದನಂತರ ಮುಂದೆ ಒಂದು ಆ ಸಂಪೂರ್ಣ ರಸ್ತೆಯನ್ನು ಅಗಲೀಕರಣ ಮಾಡಿ, ಇವತ್ತೇನಿದೆ 3.25 ಮೀಟ್ರು ಅದನ್ನಲ್ಲ, ಇವತ್ತು ನಾವು ಕ್ರಮದಷ್ಟು ಅಗಲ ಮಾಡಿದ್ದೀವಿ, ಅಷ್ಟು ಅಗಲ ಮಾಡಿ ಈ ರಸ್ತೆಯನ್ನು ಮಾಡಿಸ್ಕೊಡ್ತೀವಿ. ಎರಡನೇದಾಗಿ ಕಾಮರ್ಸ್ ಸಂಬಂಧದಿಂದ ಮುರುಗನ್ ದೇವಸ್ಥಾನಕ್ಕೆ ರಸ್ತೆಯನ್ನು ಮಂಜೂರು ಮಾಡಿಸಿ ಟೆಂಡರ್ ಆಗಿದೆ. ಈ ಪೂಜೆ ಮಾಡೋ ದಿವಸನೇ ಅದನ್ನು ಕೂಡ ಪೂಜೆ ಮಾಡಿ 2 ಕಾಮಗಾರಿಗಳನ್ನು 15 ದಿವಸ ಒಳಗಾಗಿ ಪ್ರಾರಂಭ ಮಾಡ್ತೇವೆ. ಇನ್ನೂ ನಿಮ್ಗೆ ಗೊತ್ತಿದೆ ನೀರಿನ ಸಮಸ್ಯೆ ಗ್ರಾಮದಲ್ಲಿ ಹೆಂಗಿತ್ತು, ಸ್ಕೂಲ್ ಹೆಂಗಿತ್ತು, ಸಿಮೆಂಟ್ ರೋಡ್ಗಳು, ಸಮುದಾಯ ಭವನ ಎಲ್ಲವನ್ನೂ ಕೊಟ್ಟಿದೆ. ಆದರೆ ಇವತ್ತು ನಿಮ್ಮ ಕಡೆ ಕೊಟ್ಟಿದ್ದಾರೆ ಸಮುದಾಯ ಭವನ ಬೇಕು ಅಂತ. ಸಮುದಾಯ ಭವನ ಸರ್ಕಾರದಲ್ಲಿ ಸದ್ಯಕ್ಕೆ ಎಲ್ಲ ವಿತರಣೆ ಮಾಡ್ಕೊಂಡ್ಬಿಟ್ಟಿದೆ. ಇದಕ್ಕೆ ಕಾರಣ ಏನು ನಾನು ಹೇಳಕ್ಕೆ ಹೋಗೋದಿಲ್ಲ. ನೀವು ಟಿವಿ ನೋಡ್ತೀರಾ, ಪೇಪರ್ ನೋಡ್ತೀರಾ, ಈ ಸರ್ಕಾರ ಯಾವುದೇ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ನಾವೇನಾದರೂ ಹಣ ತರಬೇಕು ಅಂದರೆ ಅಲ್ಲಿ ಒಂದು ಇಂಥ ಯಾರ ಇರೋ ತಗೊಂಡ್ಬಿಟ್ಟು ಒಂದು ಕಾಸು ತಗೊಂಡು ಹೋಗಿ ಕೊಟ್ಟು ತರಬೇಕಾಗ್ತದೆ. ಅದೆಲ್ಲ ಈಗ ನಾನು ಇಲ್ಲಿ ಮಾತಾಡೋದು ಅದು ನಮ್ಮ ಮನೆ ಬರ ಏನು ಮಾಡೋಕ್ಕಾಗಲ್ಲ ನಾವು. ಆದರೂ ಕೂಡ ಸಮುದಾಯ ಭವನನ್ನ ಯಾವ ಹೆಡ್ಡಲ್ಲಿ ಆಗಬೇಕು ಅಂತೇಳಿ ಗ್ರಾಮದಸ್ಥರ ಚರ್ಚೆ ಮಾಡಿ ಹಂತವಾಗಿ ಆ ಕೆಲಸವನ್ನು ಮಾಡ್ಕೊಡ್ತೇನೆ. ವ್ಯವಸ್ಥೆಯನ್ನು ನೆನ್ನೆನೇ ಮಾತಾಡಿದ್ದೀನಿ. ಇವತ್ತು ನಮ್ಮ ಪಿ ಅವರು ಅಲ್ಲಿ ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ ಕರಮನಹಳ್ಳಿಯಿಂದ ವಯಾ ಕಾಮಸಮುದ್ರ ಮಂಗನಬೆಳ್ಳಿ 1 ಬಸ್, ಇಲ್ಲಿಂದ ಕಡೇಸಂದ್ರ ಮಾರ್ಗವಾಗಿ ಹೊರಟಂಥ 1 ಬಸ್, ಎರಡನ್ನೂ ಕೂಡ ನಾನು ಖಂಡಿತವಾಗಿ ಕೂಡ ಬಸ್ ವ್ಯವಸ್ಥೆ ಮಾಡ್ತೀನಿ. ಒಂದೇನು ಅಂದರೆ ಕೋವಿಡ್ ಬಂದ ಮೇಲೆ ಗ್ರಾಮಾಂತರ ಭಾಗಗಳಿಗೆ ಬಸ್ ಸಂಚಾರ ಮಾಡ್ತಾರೆ, ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಕೋವಿಡ್ ಬರ್ತದೆ, ಗ್ರಾಮಸ್ಥರು ಬರ್ತಾರೆ, ಮಾಸ್ಕ್ ಆಗಲ್ಲ, ಹಾಕ್ತಾರೆ, ಹೇಳಿದ ಮಾತು ಕೇಳೋದಿಲ್ಲ ಅಂತ ಬೈಕ್ಗೆ ಅವರು ಓಡಿಸ್ತಾ ಇರಲಿಲ್ಲ. ನಿನ್ನೆ ನಾನು ಬ್ಯಾಂಕ್ ಡಿಪೋ ಮ್ಯಾನೇಜರ್ ಮಾತಾಡಿದಾಗ ಕೂಡ ಅದೇ ಹೇಳಿದರು, ಸರ್ ಕಷ್ಟ ಆಗುತ್ತೆ ಸರ್, ಯಾರು ಕಂಡಕ್ಟರ್ ಬರ್ತಾ ಇಲ್ಲ ಅಂದರು. ಇಲ್ಲಪ್ಪ ಈ ಭಾಗದಲ್ಲಿ ಓಡಿಸ್ತಾ ಇರೋ ಮನವಿ ಮಾಡಿದ್ದೀನಿ, ಅದನ್ನು ಕೂಡ ಮಾಡಿಕೊಡ್ತೀನಿ. ನೀರಿನ ಟ್ಯಾಂಕನ್ನು ತಾವು ಕೇಳಿದ್ದೀರ, ಆದರೆ ಸಿಸ್ಟಮ್ ಏನಪ್ಪ ಅಂದರೆ ಈಗ ನೀರು ಟ್ಯಾಂಕ್ಗಳನ್ನು ನಾವು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀವಿ. ಕಾರಣ ಏನಪ್ಪ ಅಂದರೆ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡ್ತೀವಿ, ಆ ಕಾಂಟ್ರಾಕ್ಟರ್ ಒಳ್ಳೆ ಕ್ವಾಲಿಟಿ ಮಾಡೋದಿಲ್ಲ. ಟ್ಯಾಂಕ್ ಕಟ್ಬಿಡ್ತಾರೆ, ಕ್ಯೂರಿಂಗ್ ಮಾಡಲ್ಲ. 6 ತಿಂಗಳು ಹಂಗೆ ಬಿಡುತ್ತೆ ಕೆಲಸನ, ಅದೆಲ್ಲ ಉದುರೋಗ್ತದೆ. ನೀರು ಬಿಟ್ಟರೆ ಒಂದು ಟ್ಯಾಂಕ್ ಅನ್ನಿಸ್ಬೇಕು 4 ವರ್ಷ ಕೂಡ ಬರೋದಿಲ್ಲ. ಅದ್ರ ಬದಲಾಗಿ ಹೊಸ ವ್ಯವಸ್ಥೆಯನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ಅದನ್ನು ಬೆಮ್ಮಲ್ ನಗರ, ಪಾದಾರ್ ನಗರ ಇದೆಲ್ಲ ಗ್ರಾಮಗಳಲ್ಲಿ ಮಾಡಿದ್ದೀನಿ. ದೊಡ್ಡ ಸಂಪನ್ನು ನಿರ್ಮಾಣ ಮಾಡಿ ಆ ಸಂ ಮುಖಾಂತರ ಒಂದು ಮೋಟ್ರ್ ಮುನ್ಸಿಪಾಲಿಟಿ ಮಾಡಿದಾಗ ಮೋಟ್ರ್ ಇಟ್ಟು ಆ ಮೋಟ್ರ್ ಮುಖಾಂತರ ಆನ್ ಮಾಡಿದಾಗ ನೀರು ಪ್ರೆಷರು ಬರ್ತದೆ. ಯಾಕಂದರೆ ಗ್ರಾಮಗಳಲ್ಲಿ ಮೊದಲು ವಿದ್ಯುತ್ ಇರಲಿಲ್ಲ, ಇವತ್ತು 24/7 ಪವರ್ ಇದೆ. ಒಂದೊಂದು ಲೈನ್ಗೆ ಅರ್ಧ ಗಂಟೆ ಆನ್ ಮಾಡಿದ್ರೆ ಎಲ್ಲ ಗ್ರಾಮ ನೀರು ಹೋಗ್ತದೆ. ಆ ಹೊಸ ಯೋಜನೆಯನ್ನು ನಾನು ಮಾಡಿಸ್ಕೊಡ್ತೀನಿ. ಬ್ಯಾಂಕು ಯಾವ ಬ್ಯಾಂಕ್ ಇಂಟ್ರೆಸ್ಟ್ ಇರೋದು ಯೋಚನೆ ಮಾಡಬೇಕಾಗ್ತದೆ. ಬ್ಯಾಂಕ್ ವಿಚಾರ ಒಂದು ವೇಳೆ DCC ಬ್ಯಾಂಕ್ ಬ್ರಾಂಚ್ ಮಾಡಬೇಕು ಅಂತ ಪ್ರಪೋಸಲ್ ಕೊಟ್ಟಿದ್ದೇನೆ. ಆಲ್ರೆಡಿ ಪ್ರಪೋಸಲ್ ಇದೆ DCC ಬ್ಯಾಂಕ್ ಮಾಡಬೇಕು ಅಂತ. ಯಾಕೆ DCC ಬ್ಯಾಂಕನ್ನೇ ಕೊಟ್ಟಿದ್ದೀನಿ ಅಂದರೆ DCC ಬ್ಯಾಂಕ್ ಆದರೆ ರೈತರಿಗೆ, ಮಹಿಳೆಯರಿಗೆ ನೇರವಾಗಿ ಸಾಲ ಕೊಡ್ಬೋದು, ಸಹಾಯ ಮಾಡೋದು ದೃಷ್ಟಿಯಿಂದ DCC ಬ್ಯಾಂಕ್ ಪ್ರಪೋಸಲ್ ಮಾಡಿದ್ದೇನೆ. ಮತ್ತೆ ದೇವಸ್ಥಾನದ ಕಾಂಪೌಂಡ್ನ NREGಯಲ್ಲಿ ಮಾಡಿಕೊಳ್ಳಕ್ಕೆ ಅವಕಾಶ ಇದೆ. ನಾವು ಸರ್ಕಾರ ನಂಬಿಕೊಂಡ್ರೆ ಆಗಲ್ಲ, NREGಯಲ್ಲಿ ಮಾಡ್ಕೊಳ್ಳೋ ಅವಕಾಶ ಇದೆ. ನಾನು PDOಗೆ ಹೇಳ್ತೀನಿ, ನೀವು 6 ಇದು ಮಾಡಿಬಿಟ್ರೆ ಅದನ್ನು ಬೇಕಾದ್ರೆ ಕಾಂಪೌಂಡ್ ಅದನ್ನು ಮಾಡ್ಕೊಳ್ಳೋಣ. ಸ್ಥಳೀಯ ಸರ್ಕಾರ
ಅದನ್ನು ನಾನು ಇವತ್ತು ಪರಿಶೀಲನೆ ಮಾಡ್ತೇನೆ. ಮತ್ತು ಡಾಕ್ಟ್ರು ಬರ್ತೀನಿ ಅಂತ ಹೇಳಿದರೆ ನಾನೀಗ PHO ಇವಾಗಲೇ ಇವತ್ತೇ ಕರೆಸಿ ಮಾತಾಡಿ, ಮತ್ತು ಡಾಕ್ಟ್ರ್ ಶಾರ್ಟ್ ಇಲ್ಲ. ಕೋವಿಡ್ ಕೇಂದ್ರ ಆದಮೇಲೆ ಬಂಗಾಳದಲ್ಲಿ 14 ಡಾಕ್ಟ್ರು ಆಯಿತು, 16ಕ್ಕೆ 9 ಜನ ಇದ್ದಾರೆ. ಡಾಕ್ಟರ್ಸ್ ಕೆಲಸಕ್ಕೆ ಬರ್ತಾ ಇದೆ. ಹೀಗಾಗಿ ಸ್ವಲ್ಪ ಅದನ್ನು ಡಾಕ್ಟರ್ ಪರಿಶೀಲನೆ ಮಾಡಿ ಅದು ಮಾಡ್ಕೊಳ್ಳಿ. ಇವತ್ತು ಮೊದಲು ಕೇಳಿದ್ದೆಲ್ಲ ಮಾಡ್ತಾ ಇದ್ದೆ. ಸರ್ಕಾರ ಆಧಾರ ಕೊಡ್ತಿರೋದ್ರಿಂದ ಇವತ್ತು ಹೆಚ್ಚಿಗೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೂ ಕೂಡ ನೀವೇನೇನು ಕೇಳಿದ್ರು ಎಲ್ಲರೂ ಕೂಡ ಮಾಡ್ಕೊಟ್ಟಿದ್ದೇನೆ. ಇನ್ನೊಂದು ಈಗ ನೆನ್ನೆ ಮಂಜೂರು ಮಾಡಿಸ್ಕೊಂಡ್ಬಂದೆ. ನಿಮ್ಮ ಬಲಮಂದೆಯಿಂದ ಗುಲ್ಲೆ ರಸ್ತೆ, ಏನು ಈ ರಸ್ತೆ ಹಾಳಾಗಿದೆ, ಆ ರಸ್ತೆಯನ್ನು ಕೂಡ ಮಂಜೂರು ಮಾಡಿಸ್ಕೊಂಡು ಬಂದಿದ್ದೀನಿ. ಇವತ್ತು ಈ ರಸ್ತೆ ಮಾಡೋ ಸಹ ಅದನ್ನು ಪೂಜೆ ಮಾಡ್ತೀನಿ. ಒಟ್ಟಾರೆಯಾಗಿ ಬಲಮಂದಿಗೆ ಸಂಪರ್ಕ ಮಾಡ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಕೋವಿಡಿಂದ ಒಂದು 7-8 ತಿಂಗಳ ಮಟ್ಟಿಗೆ ಸಂಪರ್ಕ ಸಾಧ್ಯ ಮಾಡೋಕ್ಕೆ ಆಗಿಲ್ಲ. ದಯಮಾಡಿ ನಾನು ನಮ್ಮಲ್ಲಿ ಕ್ಷಮೆ ಯಾಚಿಸ್ತೇನೆ. ಇವತ್ತು ಕೂಡ ಕೋವಿಡ್ 2ನೇ ಅಂತ ಪ್ರಾರಂಭವಾಗಿದೆ. ಡೆಲ್ಲಿಗೆ ಒಂದೇ 44,000 ಕೇಸ್ ಬಂದಿದೆ. ಒಂದು ಹರಿಯಾಣ ಶುರುವಾಗಿದೆ, ಬಾಂಬೆ ಶುರುತ್ತೀನಿ. ಇನ್ನೊಂದು 3 ತಿಂಗಳ ಕಾಲ ಈ ಮಾಸ್ಕನ್ನು ಕೇರ್ಲೆಸ್ ಮಾಡಬೇಡಿ. ಎಲ್ಲರೂ ಮಾಸ್ಕ್ ಹಾಕ್ಕೊಳ್ಳಿ, ಅಂತರ ಕಾಪಾಡ್ಕೊಳ್ಳಿ. ಜೀವ ಉಳಿದ್ರೆ ಎಲ್ಲ ಮಾಡ್ಬೋದು. ಊಪಿರಿ ಉಂಟೆ ಉಪಬುದ್ಧಿ ವಚನ, ಊಪಿರೇ ಪಯಿಸ್ತೆ ಉಂಟದೆ. ಇವತ್ತು ಗ್ರಾಮಕ್ಕೆ ನಾನು ಅಕ್ಷರ ಬರುವಾಗಿರಲಿಲ್ಲ. ನನ್ನ ಬಂದು ಮುಖಂಡರು BK ಮಂಜು ಇಲ್ಲೇ ಇದ್ದಾನೆ, ರಾಮೇಗೌಡರು ಇದ್ದಾರೆ, ಕೆಳಗೂದಿ ನೋಡಲಿಲ್ಲ. ಗ್ರಾಮಸ್ಥರು ಬರಬೇಕು ಅಂದಾಗ ನೀವು ಮನವಿ ಮೇರೆಗೆ ಬಂದಿದ್ದೇನೆ. ದೇವಸ್ಥಾನಕ್ಕೆ ಈಗಾಗಲೇ ನೀವು ಹೇಳಿದಾಗ ಸಣ್ಣ ಪುಟ್ಟ ಕೆಲಸ ಸಹಾಯ ಮಾಡಿದ್ದೇನೆ. ಇವತ್ತು ಕೂಡ 1 ಲಕ್ಷ ರೂಪಾಯಿಗಳನ್ನು ದೇವಸ್ಥಾನ ಸ್ವಂತ ಹಣವನ್ನು ದೇವಸ್ಥಾನಕ್ಕೆ ಕೊಡ್ತೇನೆ. ಮುಂದೆ ಕಾಮಗಾರಿ ಮಾಡಿದಾಗ 200 ಮೂಟೆ ಸಿಮೆಂಟನ್ನು ಕೂಡ ನಾವು ಕೊಡಿಸ್ಕೊಡ್ತೀವಿ. ನಮಗೆಲ್ಲ ನಮಸ್ಕಾರ ಮಾಡಿ